ಡಿ. ದೇವರಾಜ ಅರಸುರವರು ದೀನ ದಲಿತರಿಗೆ, ಅತ್ಯಂತ ಕೆಳವರ್ಗದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿ ಬಸವ ಬುದ್ಧ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಅನುಸರಿಸಿಕೊಂಡು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಜನರ ಪರವಾಗಿ ನಿರ್ವಹಿಸಿ ಹಿಂದುಳಿದ ವರ್ಗಗಳ ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದ್ದಾರೆ ಎಂದು ನಗರಸಭೆ ಅಧ್ಯಕ್ಷೆ ಶಿಲ್ಪಾ ತಿಳಿಸಿದರು. ನಗರದ ಡಿ. ದೇವರಾಜ ಅರಸು ವಸತಿ ಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಡಿ. ದೇವರಾಜ ಅರಸುರವರ 110ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಬಡ ಹಾಗೂ ಹಿಂದುಳಿದ ವರ್ಗಗಳ ಜನರ ಮನದಲ್ಲಿ ಉಳಿಯುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿದಂತಹ ಧೀಮಂತ ರಾಜಕಾರಣಿಗಳಲ್ಲಿ ದೇವರಾಜ ಅರಸುರವರು ಮೊದಲಿಗರಾಗುತ್ತಾರೆ. ಉಳುವವನೇ ಭೂಮಿಯ ಒಡೆಯ, ವೃದ್ಧಾಪ್ಯ ವೇತನ, ವಿಧವಾ ವೇತನ, ಜೀತ ಪದ್ಧತಿ ನಿರ್ಮೂಲನೆ ಮಾಡಲು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ಶಹರ್ ಸಭಾ ಉಪಾಧ್ಯಕ್ಷೆ कविता, हिंदुत्व वर्गों के कल्याण विभाग अधिकारी एस. रमेश, सेवानिवृत्त प्राचार्य शिवलिंग का मातनाडिದರು. कार्यक्रम में देवराज अरसु आवास विद्यालय में SSLC प्लस में अति ಹೆಚ್ಚು अंक ಗಳಿಸಿದ छात्रों को सम्मान किया गया. नगरसभा सदस्य जैतुंडी, स्थायी समिति अध्यक्ष मल्लिकार्जुन, गारंटी समिति अध्यक्ष गद्दिगे तिप्पेस्वामी, तापन यू शशिधर, तहसीलदार रेहान पाश अंदर थे. ಕಾರ್ಯಕ್ರಮ ಆಯೋಜನೆ ಮಾಡಿ ಪ್ರತಿಯೊಬ್ಬರು ಸರ್ಕಾರಿ ಸಂಸ್ಥೆಗಳಲ್ಲಿ ಇರಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಜೀವನಕ್ಕೆ ಸಹ ಹಿಂದುಳಿದ ವರ್ಗದವರನ್ನ ಫಸ್ಟ್ ಪರಿಚಯ ಮಾಡ್ತಾ ಇದ್ದಾರೆ. ವೃದ್ಧಾಪ್ಯ ಜನ ಆ ಯೋಜನೆಯನ್ನು ತಂದಂಥವರು ಸಹ ದೇವರಾಜ ಅರಸು ಅವರೇ. ಇನ್ನೂ ಹಲವಾರು ಯೋಜನೆಗಳು ಅವರು ತುಂಬ ನಿರಂತರವಾಗಿ ಹೆಚ್ಚು ಕಾಲ ಅಧಿಕಾರವಾಗಿ ಇದ್ದು ಎಲ್ಲ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರು ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಮಾಡೋದಕ್ಕೆ ಮುಖ್ಯ ಕಾರಣಕರ್ತರಾಗಿದ್ದಾರೆ ಇವತ್ತಿನ ದಿನ. ಅದೇ ರೀತಿ ನಾವು